Jai friends, so once again welcome to the Reasoning Specialist YouTube channel. So ಇದು ಇಂದಿನ ಒಂದು ಏನಪ್ಪಾ ಅಂದ್ರೆ ಸೊ ಕ್ಲಾಸ್ ನಂಬರ್ 8. ಓಕೆ, ಸೊ ಅಗೇನ್ ಏನಪ್ಪಾ ಅಂದ್ರೆ ಶಿಫ್ಟ್ 4 22/2024 ಆ ದಿನದಂದು ನಡೆದಂತ ಶಿಫ್ಟ್ 4 ಅನ್ನ ಸೊ ಒಂದು 10 ಪ್ರಶ್ನೆಗಳನ್ನ ಇದೀಗ ನಿಮ್ಮ ಮುಂದೆ ನಾ ಇನ್ನು ಬಿಡಿಸ್ತಾ ಇದ್ದೀನಿ, ರೈಟ್. ಸೊ ಹಾಗಾದ್ರೆ ಸೊ ಡೈರೆಕ್ಟ್ಲಿ ನಾವು ಏನಪ್ಪಾ ಅಂದ್ರೆ ಸೊ ಕ್ವಶನ್ ನೋಡೋಣ. ಸೊ ಈ ಕ್ವಶನ್ಸ್ ಅನ್ನು ನೋಡ್ಬೇಕಾದ್ರೆ ನೋಡ್ರಿ, ಫಸ್ಟ್ ಆಫ್ ಆಲ್ ಸೊ ಫಸ್ಟ್ ಕ್ವಶನ್ ಬಂದ್ಬಿಟ್ಟಿದ್ದು ಎಸ್ ಸೊ ಸಿರೀಸ್ಗೆ ಸಂಬಂಧಪಟ್ಟ. ಸೊ ಇಲ್ಲಿ ಎಂ ಕ್ಯೂ ಎಸ್ ಒ ಕ್ಯೂ ಯು ಈ ರೀತಿ ಏನಪ್ಪಾ ಅಂದ್ರೆ ಒಂದು ಸರಣಿ ಇದೆ. ಸೊ ಹಾಗಾದ್ರೆ ಸೊ ಇಲ್ಲಿ ನಾವು ಜಸ್ಟ್ ಅಬ್ಸರ್ವ್ ಮಾಡ್ರಿ, ಎಂ ಕ್ಯೂ ಎಸ್ ಒ ನಾವು ಫಸ್ಟ್ ಲೆಟರ್ಗೆ ಫಸ್ಟ್ ಲೆಟರ್, ಸೆಕೆಂಡ್ ಲೆಟರ್ ಅಂತ ತಗೊಂಡಾಗ ಸೊ ಎಂ ಇಂದ ಎಸ್ ನೋಡ್ರಿ, ಎಂ ಏನಾಗ್ತಾ ಇದೆ 13th ಲೆಟರ್, ಎಸ್ ಏನಾಗ್ತಾ ಇದೆ 19th ಲೆಟರ್. ಹಾಗಾದ್ರೆ ಟೋಟಲ್ ಏನಪ್ಪಾ ಅಂದ್ರೆ ಸಿಕ್ಸ್ ಲೆಟರ್ಸ್ ಬರೋದು ಗ್ಯಾಪ್ ಆಗ್ಬೋದು ಅಂತ. ಓಕೆ, ಬಟ್ ಎಸ್ ಇಂದ ಕ್ಯೂ ಅಂತ ತಗೊಂಡಾಗ ನೋಡ್ರಿ, ಸೊ ದೆನ್ ಬಟ್ ಕ್ಯೂ ಏನಾಗ್ತದ ಅಂತಾರೆ 17ನೇ ಲೆಟರ್ ಆಕೈತಿ, ಇಲ್ಲಿ 2 ಮೈನಸ್ ಆಗ್ತದ ಅಂತ ಅನ್ಬೋದು. ಓಕೆ, ದೆನ್ ಕ್ಯೂ ಇಂದ ಡಬ್ಲ್ಯೂ ಅಂತ ತಗೊಂಡಾಗ ನೋಡ್ರಿ, ಕ್ಯೂ 17ನೇ ಲೆಟರ್, ಡಬ್ಲ್ಯೂ ಏನೈತಿ 23 ಲೆಟರ್. ಸೊ ದೆನ್ ಇಲ್ಲಿ ಕೂಡ 6 ಆಗ್ತಾ ಇದೆ ಅನ್ಬೋದು. ಓಕೆ, ಹಾಗಾದ್ರೆ 6 ಇಲ್ಲಿ ನೋಡ್ರಿ -2, ಅಗೇನ್ ಇಲ್ಲಿ +6 ಆದ್ರೆ ನೆಕ್ಸ್ಟ್ ಏನಾಗಬೇಕಪ್ಪ ಅಂದ್ರೆ -2. ಓಕೆ, ಹಾಗಾದ್ರೆ ಡಬ್ಲ್ಯೂ ಅಂತಾರೆ 23, ಸೊ ದೆನ್ -2 ಅಂತಾರೆ ಏನ್ ಬರ್ತದೆ. ಓಕೆ, ಸೊ ದೆನ್ -2 ಮಾಡಿದ್ರೆ ಏನ್ ಬರ್ತದ್ರಿ, ಸೊ 21 ಬರ್ಬೇಕು. ಓಕೆ, ಸೊ 21 ಅಂತಂದ್ರೆ ಯಾವ್ದು ಬರ್ತದ, ಸೊ ದ ಆಪ್ಷನ್ ಏನ್ ಬರ್ತೈತಿ, ಯು ಬರ್ತದ. ಹಾಗಾದ್ರೆ ಎಸ್ ಯು ಏನಪ್ಪಾ ಅಂತಂದ್ರೆ ಇಲ್ಲಿ ಎರಡು ಕಡೆ ಇದೆ. ಓಕೆ, ಸೊ ಹಾಗಾದ್ರೆ ಇದಾಗ್ಬೋದು ಅಥವಾ ಇದಾಗ್ಬೋದು. ಸೊ ಹಾಗಾದ್ರೆ ನೆಕ್ಸ್ಟ್ ನಾವು ನೋಡ್ಬೇಕಾದ್ರೆ ನೋಡ್ರಿ, ಸೊ ದೆನ್ ಈ ಎಂ ಆಯ್ತು, ದೆನ್ ನೆಕ್ಸ್ಟ್ ನೋಡೋಣಪ್ಪ ಅಂದ್ರೆ ಸೊ ಏನಿದೆ, ಸೊ ಈ ಕ್ಯೂ ಮತ್ತು ಓ ಅನ್ನ ನೋಡೋಣ. ಸೊ ಹಾಗಾದ್ರೆ ಕ್ಯೂ ಮತ್ತು ಓಗೆ ಸಂಬಂಧಪಟ್ಟಂಗೆ ನೋಡ್ರಿ, ಸೊ ಕ್ಯೂ ಏನೈತಪ್ಪ ಅಂದ್ರೆ 17, ಸೊ ಓ ಎಷ್ಟಪ್ಪ ಅಂತಾರ ಸೊ 15. ಸೊ ದೆನ್ ಇಲ್ಲಿ ಕೂಡ ಏನಾಗ್ತಾ ಇದೆ -2 ಆಗ್ತಾ ಇದೆ. ಸೊ ದೆನ್ ಓ ಇಂದ ಯು ಅಂತಂದಾಗ ನೋಡ್ರಿ, ಸೊ ಓ 15 ಬಟ್ ಯು ಎಷ್ಟು 21. ಸೊ ಇಲ್ಲಿ ಏನಾಗ್ತಾ ಇದೆ +6 ಆಗ್ತಾ ಇದೆ. ಹಾಗಾದ್ರೆ ಯು ಇಂದ ಎಸ್ ಅಂತ ನೋಡ್ರಿ, ಎಸ್ ಎಷ್ಟನೇ ಲೆಟ್ರು, ಸೊ ದೆನ್ ಎಸ್ ಬರ್ತದ 11 ಲೆಟ್ರು, ಇಲ್ಲಿ -2 ಆಗ್ತಾ ಇದೆ. ದೆನ್ ನೋಡ್ರಿ -2 +6 -2 ಅಂತಂದ್ರ ಸೊ ದೆನ್ ನೆಕ್ಸ್ಟ್ ನಾವು ನೋಡ್ಬೇಕಾದ್ರೆ ನೋಡ್ರಿ, ಸೊ +6 ಮಾಡ್ಬೇಕಾಗ್ತದ. ಸೊ +6 ಮಾಡಿದಾಗ ನೋಡ್ರಿ ಎಸ್ ಅಂತ 19 +6 ಅಂತಂದ್ರೆ 25th ಲೆಟರ್. ಸೊ 25th ಲೆಟರ್ ಯಾವ್ದು ಬರ್ಬೇಕಪ್ಪ ಅಂತಾರ, ಸೊ ಯಾವ್ದು ಬರ್ಬೇಕ್ರಿ, ಸೊ ವೈ ಬರ್ತದ. ಹಾಗಾದ್ರೆ ಯು ಮತ್ತು ವೈ ಏನಾರು ಆಪ್ಷನ್ ಇದೆ, ಎಸ್. ಸೊ ದ ಆಪ್ಷನ್ ಇಸ್ ಸೊ ಯು ವೈ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊಂಡ. ಸೊ ಇದೇ ಕ್ವಶನ್ ಅನ್ನ ನಾವು ಏನ್ ಮಾಡ್ಬೋದಪ್ಪ ಅಂತಾರೆ, ಸೊ ಮತ್ತೊಂದು ರೀತಿಯಾಗಿ ನಾವು ಕ್ವಶನ್ ಬಿಡಿಸ್ಬೋದು. ಸೊ ಅದನ್ನು ಕೂಡ ನೋಡ್ರಿ, ಸೊ ಏನಂತಂದ್ರ ಇಲ್ಲಿ ಜಸ್ಟ್ ಅಬ್ಸರ್ವ್ ಮಾಡ್ಬೋದು ನೀವು. ಸೊ ಎಂ ಇಂದ ಕ್ಯೂಗೆ, ಓಕೆ, ಸೊ ನೋಡ್ರಿ ಎಂ ಎಷ್ಟನೇ ಲೆಟ್ರು, ಸೊ 13. ಸೊ ದೆನ್ ಕ್ಯೂ ಎಷ್ಟನೇ ಲೆಟ್ರಪ್ಪ ಅಂತಾರೆ, ಸೊ ಕ್ಯೂ ಎಷ್ಟನೇ ಲೆಟರ್ ರೀ 17. ಓಕೆ, ಇವೆರಡರ ಗ್ಯಾಪ್ ಎಷ್ಟಪ್ಪ ಅಂತಾರೆ, ಸೊ 4 ಐತಿ. ಹೌದಲ್ಲ, ಅಗೇನ್ ಇಲ್ಲಿ ಕ್ಯೂ ಟು ಕ್ಯೂ ಸ್ಟಾರ್ಟ್ ಆಗ್ತಾ ಇದೆ. ಸೊ ದೆನ್ ಕ್ಯೂ ಮತ್ತು ವಿ ಅಂತ ನೋಡಿದಾಗ ನೋಡ್ರಿ, ಸೊ ಕ್ಯೂ ಎಷ್ಟನೇದು, ಸೊ 17, ಯು ಎಷ್ಟನೇದಪ್ಪ ಅಂತಾರೆ 21. ಓಕೆ ನೋಡ್ರಿ, ಸೊ 13 to 17 4 ಗ್ಯಾಪ್ ಆದ್ರೆ ಇಲ್ಲೂ ಕೂಡ ಏನಾಗ್ತಾ ಇದೆ 4 ಗ್ಯಾಪ್ ಆಗ್ತದೆ. ಹಾಗಾದ್ರೆ ಇಲ್ಲಿ ನೋಡ್ರಿ ಕ್ಯೂ ಬಂದ್ರೆ ಹಾಗಾದ್ರೆ ನೆಕ್ಸ್ಟ್ ಬರ್ಬೇಕೇನು ಯು. ಓಕೆ, ಸೊ ಹಾಗಾದ್ರೆ ಯು ಇಡ್ತೀರಿ. ಸೊ ದೆನ್ ಯು ಅಂತಂದ್ರೆ ಎಷ್ಟು ಲೆಟರ್ 21. ಹಾಗಾದ್ರೆ +4 ಮಾಡ್ರಿ ಎಷ್ಟು ಬರ್ಬೇಕು 25. ಓಕೆ, ಸೊ ದೆನ್ ಇವೆರಡರ ನಡುವೆ ಗ್ಯಾಪ್ ಎಷ್ಟಾಕೈತಿ 4 ಆಕೈತಿ. ಹಾಗಾದ್ರೆ ಆಲ್ರೆಡಿ ಯು ಅಂದ್ರೆ 21, 25 ಲೆಟರ್ ಯಾವ್ದಪ್ಪ ಅಂದ್ರೆ ವೈ. ಸೊ ಎರಡೂ ರೀತಿಯಾಗಿ ನಾವು ಮಾಡಿದಾಗ ಸೊ ದ ಆನ್ಸರ್ ಒಂದೇ ಆದಂತ ಆನ್ಸರ್ ಬರ್ತಾ ಇದೆ. ಓಕೆ, ಸೊ ದೆನ್ ದ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ ಇದು ಒಂದು ಬ್ಲಡ್ ರಿಲೇಷನ್ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ. ಸೊ ಇಲ್ಲಿ ಒಂದು S-T ಡಿವಿಷನ್ ಯು ಪ್ಲಸ್ ವಿ ಈ ತರ ಏನಪ್ಪಾ ಅಂದ್ರೆ ಇದರಲ್ಲಿ ಸೊ ಏನ್ ಕೇಳ್ತಿದ್ದಾರೆ, ಹೌ ಈಸ್ ವಿ ರಿಲೇಟೆಡ್ ಟು ಟಿ ಅಂತ ಕೇಳ್ತಿದ್ದಾರೆ. ಹೌದಾ, ಹಾಗಾದ್ರೆ ಸೊ ಫಸ್ಟ್ ನೋಡೋಣಂತೆ S-T ಇದೆ. S-T ಅಂತಾರೆ ನೋಡ್ರಿ, ಮೈನಸ್ ಸಿಂಬಲ್ ಎಲ್ಲೈತಿ, ಮೈನಸ್ ಸಿಂಬಲ್ ನೋಡ್ರಿ ಇಲ್ಲಿದೆ. ಹೌದಾ, ಹಾಗಾದ್ರೆ ಕ್ಯೂ ಇಸ್ ದ ಬ್ರದರ್ ಆಫ್ ಆರ್. ಹಾಗಾದ್ರೆ ಕ್ಯೂ ಇಸ್ ದ ಬ್ರದರ್ ಆಫ್ ಆರ್ ಅಂತಂದಾಗ ಇಲ್ಲಿ ಎಸ್ ಇಸ್ ದ ಬ್ರದರ್ ಆಫ್ ಟಿ ಆಗ್ತಾರ. ಎಸ್ ನೋಡ್ರಿ, ಹಾಗಾದ್ರೆ ಎಸ್ ಇಸ್ ದ ಏನಪ್ಪಾ ಅಂದ್ರೆ ಬ್ರದರ್ ಆಗ್ತಾರ, ಟಿ ಯ ಬ್ರದರ್ ಆದ್ರು. ಸೊ ನೋಡ್ರಿ ಟಿಕ್ ಮಾರ್ಕ್ ಮಾಡಿದ್ರೆ ಪುರುಷ, ಸ್ಟಾರ್ ಮಾರ್ಕ್ ಮಾಡಿದ್ರೆ ಮಹಿಳೆ. ಸೊ ಹಾಗಾದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ಏನದಾರಪ್ಪ ಅಂತ ನೋಡ್ರಿ ಟಿ ಯು. ಸೊ ಹಾಗಾದ್ರೆ ಟಿ ಡಿವೈಡೆಡ್ ಬೈ ಯು. ಸೊ ಡಿವಿಷನ್ ಸಿಂಬಲ್ ಇಲ್ಲಿ ನೋಡ್ರಿ. ಹಾಗಾದ್ರೆ ಸೊ ಕ್ಯೂ ಇಸ್ ದ ಡಾಟರ್ ಆಫ್ ಆರ್. ಸೊ ಕ್ಯೂ ಇಸ್ ದ ಡಾಟರ್ ಆಫ್ ಆರ್ ಅಂದ್ರೆ ಹಾಗಾದ್ರೆ ಟಿ ಇಸ್ ದ ಡಾಟರ್ ಆಫ್ ಯು. ಸೊ ಟಿ ಯಾರ ಮಗಳು, ಯು ನ ಮಗಳು ಆಗ್ತದಾಳೆ. ಸೊ ಹಾಗಾದ್ರೆ
ಟಿ ಮಹಿಳೆ ಆದ್ರು, ಸೊ ಯಾಕಂದ್ರೆ ಯು ನ ಮಗಳು ಅಂತ ಹೇಳ್ತಿದ್ದಾರೆ. ಸೊ ದೆನ್ ಅದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಯು ಪ್ಲಸ್ ವಿ. ಸೊ ಯು ಎಲ್ಲಿದೆ, ಸೊ ಸಾರಿ ಪ್ಲಸ್ ಎಲ್ಲಿದೆ, ಸೊ ಪ್ಲಸ್ ಸಿಂಬಲ್ ಇರೋದು ಇಲ್ಲಿ ನೋಡ್ರಿ. ಹಾಗಾದ್ರೆ ಇಸ್ ಮೀನಿಂಗ್ ಏನಪ್ಪಾ ಅಂದ್ರೆ ಕ್ಯೂ ಇಸ್ ದ ಹಸ್ಬೆಂಡ್ ಆಫ್ ಆರ್. ಹಾಗಾದ್ರೆ ಯು ಇಸ್ ದ ಹಸ್ಬೆಂಡ್ ಆಫ್ ವಿ. ಹಾಗಾದ್ರೆ ಯು ವಿ ಯ ಗಂಡ ಆದ. ಸೊ ಹಾಗಾದ್ರೆ ಯು ವಿ ಯ ಗಂಡ ಆದ್ರೆ ಯು ಪುರುಷ ಆದ, ಹಾಗಾದ್ರೆ ವಿ ಮಹಿಳೆ ಆಗ್ತಾ ಇದ್ದಾಳೆ. ಓಕೆ, ಸೊ ಹಾಗಾದ್ರೆ ಈ ಒಂದು ಇದರಲ್ಲಿ ಏನಪ್ಪಾ ಏನ್ ಕೇಳ್ತದ ನಿಮ್ಗೆ, ಹೌ ಇಸ್ ವಿ ರಿಲೇಟೆಡ್ ಟು ಟಿ. ಹಾಗಾದ್ರೆ ವಿ ಟಿಗೆ ಏನಾಗ್ಬೇಕು ಅಂತದಾಗ ನೋಡ್ರಿ, ಸೊ ವಿ ಟಿಗೆ ಸೊ ತಾಯಿ ಆಗ್ಬೇಕು. ಸೊ ಹಾಗಾದ್ರೆ ಹೌದಲ್ರಿ, ಸೊ ವಿ ಟಿಗೆ ಏನಾಗ್ಬೇಕಾ, ಸೊ ತಾಯಿ ಆಗ್ತಾ ಇದಾರೆ. ಸೊ ದ ಆಪ್ಷನ್ ಏನೈತಿ ನೋಡ್ರಿ, ಎಸ್ ಇದೆ ನೋಡ್ರಿ, ಆಪ್ಷನ್ 4 ಮದರ್ ಅಂತಿದೆ. ಸೊ ಹಾಗಾದ್ರೆ ಸೊ ತಾಯಿ ಆಗ್ತಾ ಇದಾರೆ. ಸೊ ಅರ್ಥ ಆಗಿದೆ ಅನ್ಕೋತೀನಿ. ಸೊ ದೆನ್ ದ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಸೀರೀಸ್ಗೆ ಸಂಬಂಧಪಟ್ಟಂತ ಪ್ರಶ್ನೆ. ಓಕೆ, ಸೊ ಜಸ್ಟ್ ಅಬ್ಸರ್ವ್ ಮಾಡ್ರಿ. ಸೊ ಇದು ಒಂದು ಇಳಿಕೆ ಕ್ರಮದಲ್ಲಿ ಹೋಗ್ತಾ ಇರುವಂತ ಸೀರೀಸ್ ಆಗ್ತದೆ, ಹೌದಾ. ಸೊ ಬಟ್ ನಾವು ಲಾಸ್ಟ್ 2 ಡಿಜಿಟ್ ಜಸ್ಟ್ ಅಬ್ಸರ್ವ್ ಮಾಡಿದ್ರೆ ನೋಡ್ರಿ 75 ಇದು 25 ಆಗತ್ತಂದ್ರೆ 75ನ್ನ 3ರಲ್ಲಿ ಡಿವೈಡ್ ಮಾಡಿದಾಗ 25 ಆಗ್ತದೆ. ಸೊ ಈ ಹಿಂಟ್ ಇಟ್ಕೊಂಡು ನಾವು ಏನಾರ ಸಾಲ್ವ್ ಮಾಡೋಣ ಅಂತ. ಸೊ ಹಾಗಾದ್ರೆ 3ರಲ್ಲಿ ಡಿವೈಡ್ ಮಾಡಿ ನೋಡೋಣ. ಸೊ ದೆನ್ 3 ಒಂದರಲ್ಲಿ ಹೋದ್ರೆ 3 ಎರಡಲ್ಲೇ ಹೋಯ್ತು. ಸೊ ದೆನ್ 0 0 ಐತ್ಕೊಂಡ್ರಿ. ಸೊ ದೆನ್ 3 ಎರಡಲ್ಲಿ 6 1 ಉಳಿತು 15 ಆಯ್ತು. 3 5ರಲ್ಲಿ 15 ಎಸ್ 2025 ನೋಡ್ರಿ. ನೆಕ್ಸ್ಟ್ ಇಲ್ಲಿ ಐತಿ. ಓಕೆ, ಅದನ್ನ ಹಾಗಾದ್ರೆ ನೆಕ್ಸ್ಟ್ ನೋಡೋಣ ಅಂತ. ಇದನ್ನು ಕೂಡ 3ರಲ್ಲಿ ಭಾಗಾಕಾರ ಮಾಡೋಣ. ಸೊ ದೆನ್ 3 ಎಷ್ಟೇ 3 6ರಲ್ಲಿ 18, 2 ಉಳಿತು, 3 7 21, 1 ಉಳಿತು, 3 5ರಲ್ಲಿ 15, ರೈಟ್. ಸೊ 675. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಿಮ್ ಕ್ವಶನ್ ಮಾರ್ಕ್ ಬೇಸ್ದಾಗ ಬರಬೇಕು. ಸೊ 625 ಐತಿ, ಬಟ್ ಸ್ಟಿಲ್ ನಾವ್ ಏನಪ್ಪಾ ಅಂದ್ರೆ ವೆರಿಫೈ ಮಾಡ್ಬೇಕಾದ್ರೆ ಅಗೇನ್ 3ರಿಂದ ಡಿವೈಡ್ ಮಾಡ್ರಿ. ಸೊ ದೆನ್ 3 ಒಂದಲ್ಲೇ 3, 3 ಎರಡಲ್ಲೇ 6, ದೆನ್ 3 ಎರಡಲ್ಲೇ 6, ಅಗೇನ್ 1 ಉಳಿತು, 3 5ರಲ್ಲಿ 15. ಸೊ 225 ಎಸ್ ದ ನೆಕ್ಸ್ಟ್ ನಂಬರ್ ಇದೆ. ಸೊ ಹಾಗಾದ್ರೆ ಸೊ 675 ಏನಪ್ಪಾ ಅಂದ್ರೆ ನಮ್ಮ ಆನ್ಸರ್ ಕರೆಕ್ಟ್ ಆಗಿ ಇದೆ ಅಂದಂಗಾಯ್ತು. ಓಕೆ, ಸೊ ದೆನ್ ಹಾಗಾದ್ರೆ ದ ನೆಕ್ಸ್ಟ್ ಒನ್ ಕ್ವಶನ್ ನೋಡು. ಸೊ ದ ಕ್ವಶನ್ ನಂಬರ್ ಇಸ್ ಓಕೆ, ಕ್ವಶನ್ ಇಸ್ ರಿಲೇಟೆಡ್ ಟು ಏನಪ್ಪಾ ಅಂದ್ರೆ ಸೀರೀಸ್ಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ ನೋಡ್ರಿ. ಓಕೆ, ಇಲ್ಲಿ ಸೊ ಜಸ್ಟ್ ಅಬ್ಸರ್ವ್ ಮಾಡ್ರಿ. ಓಕೆ, ಸೊ ಇಲ್ಲಿ 1 2 3 4 ರೇಖೆಗಳಂತ ಒಂದು ಚಿತ್ರ. ಓಕೆ, ಸೊ ದೆನ್ ಇಲ್ಲಿ ನೋಡ್ರಿ 1 2 3 4 ಜೊತೆ ಏನಾಗ್ತದೆ, 1 ಎಕ್ಸ್ಟ್ರಾ ಆಯ್ತು, ಹೌದಾ. ಸೊ ದೆನ್ 1 2 3 4 ಜೊತೆ 1 2 ಎಕ್ಸ್ಟ್ರಾ ಅದು. ಓಕೆ, ಸೊ ದೆನ್ 1 2 3 4 ಜೊತೆ 1 2 3 ಎಕ್ಸ್ಟ್ರಾ ಅದು. ಹಾಗಾದ್ರೆ ಈಗ ಎಷ್ಟು ಎಕ್ಸ್ಟ್ರಾ ಆಗಬೇಕು, 4 ಎಕ್ಸ್ಟ್ರಾ ಆಗಬೇಕು. ಓಕೆ, ಸೊ ಕನ್ಸಿಡರ್ ಮಾಡೋಣ 1 2 3 4, ಸೊ 5 6 7 ಎಕ್ಸ್ಟ್ರಾ ಭಾಳ ಆಗತ್ತಾವ, ಹೌದಲ್ರಿ. ಸೊ ದೆನ್ ಇಲ್ಲಿ 1 2 3 4 ಎಸ್ ನಡಕಿಂದ ಒಂದಂದ್ರ 5 ಅದು. ಓಕೆ, ಸೊ ದೆನ್ ಅಥವಾ 1 2 3 4 5 6 7 ಅನ್ಬೋದು. ಬಟ್ ಇಲ್ಲಿ ಎಷ್ಟು ಅದಾವ, 1 2 3 4 5 6 7. ನೆಕ್ಸ್ಟ್ ಬರ್ಬೇಕಾದ್ರೆ ಎಷ್ಟು ಬರಬೇಕು, 8 ಬರ್ಬೇಕು, ಹೌದಲ್ರಿ. ಇಲ್ಲಿಗೆ ಯಾಕಂದ್ರೆ ಇಲ್ಲಿ 4 ಬಂದಿದ್ದು, ಇಲ್ಲಿ 5 ಆಯ್ತು, ಇಲ್ಲಿ 6 ಆಯ್ತು, ಇಲ್ಲಿ 7 ಆಯ್ತು, ಇಲ್ಲಿ 8 ಬರ್ಬೇಕು, ಹೌದಾ. ಸೊ ಹಾಗಾದ್ರೆ ಸೊ ನೋಡ್ರಿ 1 2 3 4 ದೆನ್ 5 6 7 8, ರೈಟ್. ಸೊ ಹಾಗಾದ್ರೆ ಇಲ್ಲಿ ಕರೆಕ್ಟ್ ಆಗಿ 8 ಇದಾವ. ಸೊ ದೆನ್ ಹಾಗಾದ್ರೆ ಸೊ ದ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದೆನ್ ದ ನೆಕ್ಸ್ಟ್ ನಾವು ಓಕೆ RPG ಎನ್ನ WUL ಅಂತ ಬರೆದಿದ್ದಾರೆ. ಓಕೆ, ಹಾಗಾದ್ರೆ ಜಸ್ಟ್ ಚೆಕ್ ಮಾಡೋಣ ಅಂತ. ಈ R ಮತ್ತು W. ಓಕೆ, ಸೊ ದೆನ್ P ಕೆಳಗಡೆ U ಬರ್ಕೊಡ್ರಿ. ಸೊ G ಕೆಳಗಡೆ L ಬರ್ಕೊಡ್ರಿ. ಹಾಗಾದ್ರೆ R ಎಷ್ಟನೇ ಲೆಟರ್ ಆಗ್ತದಪ್ಪ ಅಂದ್ರೆ 18. ಸೊ ದೆನ್ W ಎಷ್ಟನೇ ಲೆಟರ್ ಆಗ್ತದ 23. ಸೊ P ಎಷ್ಟನೇ ಲೆಟರ್ ಆಗ್ತದ 16. U ಎಷ್ಟನೇ ಲೆಟರ್ 21. ಸೊ G ಎಷ್ಟನೇ ಲೆಟರು 7. ದೆನ್ L ಎಷ್ಟನೇ ಲೆಟರು, ಸೊ G 7, ದೆನ್ L 12 ಲೆಟರು, ರೈಟ್. ಹಾಗಾದ್ರೆ ಜಸ್ಟ್ ಅಬ್ಸರ್ವ್ ಮಾಡ್ರಿ. ಎಸ್, ಸೊ 18ರಿಂದ +5 ಮಾಡಿದಾಗ 23 ಆಗ್ತದೆ. 16ಕ್ಕೆ +5 ಮಾಡಿದ್ರೆ 21 ಆಗ್ತದೆ. 7ಕ್ಕೆ +5 ಮಾಡಿದಾಗ 12 ಆಗ್ತಾ ಇದೆ. ಸೊ ಹಾಗಾದ್ರೆ ಸೊ ನೆಕ್ಸ್ಟ್ ಏನ್ ಬೇಕು ನಮಗೆ, ಸೊ ಈ ರೀತಿ ಇರುವಂತ ಒಂದು ನೋಡ್ಬೇಕಾದ್ರೆ ಸೊ ಪ್ರತಿಯೊಂದಕ್ಕೂ +5 ಮಾಡಿದಾಗ ಹಾಗಾದ್ರೆ L+5 ಅಂತಾರ ನೋಡ್ರಿ. ಆಕ್ಚುಲಿ ಸೊ ಏನಾಗ್ತಾ ಇದೆ, ಇಲ್ಲಿ ಮೈನಸ್ ಬರತೈತಿ. ಓಕೆ, ಸೊ ಇದು ರಾಂಗ್ ಆಯ್ತು. ಓಕೆ, ದೆನ್ X ದಿಂದ C, ಸೊ ಪ್ಲಸ್ ಇದೆ, ಹೌದಾ. ಸೊ ಹಾಗಾದ್ರೆ ನೋಡ್ರಿ X ಇಂದ U, ಇಲ್ಲೂ ಕೂಡ ಏನಾಗೈತಿ ಮೈನಸ್ ಐತಿ. ಸೊ ಹಾಗಾದ್ರೆ ಇಲ್ಲೂ ಬರಂಗಿಲ್ಲ. ಸೊ B ಇಂದ O, ಸೊ ಪ್ಲಸ್ ಆಗೈತಿ, ಬಟ್ B ಸೆಕೆಂಡ್ O 15, ಸೊ 12 13 ಪ್ಲಸ್ ಆಗೈತಿ. ಓಕೆ, ಸೊ ದೆನ್ ಇಲ್ಲೂ ಕೂಡ ಏನಾಯ್ತು ತಪ್ಪಾಯ್ತು. ಹಾಗಾದ್ರೆ ಇಲ್ಲಿ ಆಪ್ಷನ್ ಇದಾಗಿರ್ಬೋದು ಅನ್ಕೊಂಡ. ಸೊ ನೋಡ್ರಿ XYM. ಓಕೆ, ಸೊ ದೆನ್ X ಯಾವುದು Y M ಇದ್ದಿದ್ದೇನಾಗಿದೆ CDR ಆಗೈತಿ.
ಹೌದಾ. ಸೊ ದೆನ್ ಎಂ ಅಂದ್ರೆ 13, ಆರ್ ಅಂದ್ರೆ 18, ಸೊ ದೆನ್ ಡೆಫಿನೆಟ್ಲಿ 5 ಅಂತ ಆಗೈತಿ. ಓಕೆ, ಸೊ ದೆನ್ ಹಾಗಾದ್ರೆ ನೋಡ್ರಿ ಎಕ್ಸ್ ಅಂತಾರ ನೋಡ್ರಿ, ಸೊ 24, ಸೊ ದೆನ್ ಸಿ ಅಂತಂದ್ರ 3. ಸೊ ಹಾಗಾದ್ರೆ 24, 25, 26, 1, 2, 3, ಸೊ ಇಲ್ಲೂ ಕೂಡ +5 ಆಯ್ತು. ಸೊ ದೆನ್ y ಅಂದ್ರೆ 25, ಡಿ ಅಂತಾರೆ ಇಲ್ಲೂ ಕೂಡ +5 ಆಗಿದೆ. ಸೊ ಹಾಗಾದ್ರೆ ದ ಆಪ್ಷನ್ ಇಸ್ ದ ಎಕ್ಸ್ ವೈ ಎಂ ಸಿ ಡಿ ಆರ್ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದೆನ್ ದ ನೆಕ್ಸ್ಟ್ ಬಂದ್ಬಿಟ್ಟು ನೋಡ್ರಿ, ಸೊ ಇದು ಒಂದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಗೆ ಸಂಬಂಧಪಟ್ಟಂತ ಪ್ರಶ್ನೆ. ಸೊ ಇಲ್ಲಿ 8 ಅಥ್ಲೆಟಿಕ್ಸ್ ಸುನಿಲ್, ಅಭಿಷೇಕ್, ಮೋಹಿತ್ ಈ ತರ ಎಲ್ಲರೂ ಇದಾರ. ಸೊ ದೆನ್ ಹಾಗಾದ್ರೆ ಸೊ ಯಾವ ರೀತಿ ಕೂತಾರಪ್ಪ ಅಂತಾರ, ಸಿಟ್ಟಿಂಗ್ ಅರೌಂಡ್ ಅ ಸರ್ಕ್ಯುಲರ್ ಟೇಬಲ್, ಸೊ ಪೇಸಿಂಗ್ ದ ವಾಟ್ ಹಿಯರ್ ಅಪೋಸಿಟ್ ಟು ದ ಸೆಂಟರ್. ಓಕೆ, ಸೊ ಅಪೋಸಿಟ್ ಟು ದ ಸೆಂಟರ್ ಅಂತ ಹೇಳ್ತಾರ. ಸೊ ಅಂದ್ರೆ ಹೊರಗಡೆ ಪೇಸ್ ಮಾಡ್ಯಾರ. ಓಕೆ, ಸೊ ಜಸ್ಟ್ ಸೊ ಈ ರೀತಿ ಒಂದು ಸರ್ಕಲ್ ಹಾಕೊಂಡ್ರಿ. ಸೊ ಅಪೋಸಿಟ್ ಟು ದ ವರ್ಡ್ ಸೆಂಟರ್. ಓಕೆ, ಸೊ ಹಾಗಾದ್ರೆ ಸೊ 1, 2, 3, 4, 5, 6, 7, 8. ಸೊ ದೆನ್ ಹಾಗಾದ್ರೆ ಈ ಎಲ್ಲಾ ವ್ಯಕ್ತಿಗಳು ಏನ್ ಮಾಡ್ಯಾರಪ್ಪ ಅಂತಾರ, ಸೊ ಹೊರಗಡೆ ಫೇಸ್ ಮಾಡ್ತಾ ಇದಾರೆ. ಓಕೆ, ಸೊ ಹೊರಗಡೆ ಫೇಸ್ ಮಾಡ್ತಾ ಇದಾರೆ ನೋಡ್ರಿ. ಓಕೆ, ಹಾಗಾದ್ರೆ ನೋಡ್ರಿ ರೈಟ್ ಅಂತಂದ್ರೆ ಈ ಕಡೆ ಆಗ್ತೈತಿ, ಲೆಫ್ಟ್ ಅಂತಂದ್ರೆ ಈ ಕಡೆ ಆಗ್ತಾ ಇರ್ತದ. ಸೊ ನೆನಪಿಟ್ಕೊಳ್ರಿ, ಸೊ ರೈಟ್ ಅಂತಂದ್ರೆ ಈ ರೀತಿ ತಿರ್ಗಬೇಕು, ಲೆಫ್ಟ್ ಅಂತಂದ್ರೆ ಈ ರೀತಿ ಬರ್ಬೇಕು. ಯಾಕಂದ್ರೆ ಇವರೆಲ್ಲ ಏನ್ ಮಾಡ್ತಾ ಇದಾರೆ, ಹೊರಗಡೆ ಫೇಸಿಂಗ್ ಮಾಡ್ತಾರೆ. ಓಕೆ, ಸೊ ದೆನ್ ದ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಕೋಯಲ್ ಇಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಅ ರಾಹುಲ್. ಸೊ ನೋಡ್ರಿ ಈ ಕೋಯಲ್ ಏನಪ್ಪಾ ಅಂದ್ರೆ ಥರ್ಡ್ ಟು ದ ಲೆಫ್ಟ್ ಆಫ್ ಅ ರಾಹುಲ್. ಸೊ ನೆಕ್ಸ್ಟ್ ಕೋಯಲ್ಗೆ ರಾಹುಲ್ಗೆ ತಕ್ಕಂಗೆ ಏನಾರ ಮತ್ತೆ ಇನ್ಫಾರ್ಮೇಶನ್ ಐತಿ. ಸೊ ತನು ಇಸ್, ಸೊ ನೋಡ್ರಿ ಚಿನ್ನು, ಸೊ ಇಲ್ಲ. ಸೊ ಯಾಕಂದ್ರೆ ನೆಕ್ಸ್ಟ್ ನಾವು ಅವ್ರನ್ನ ಸೆಟಪ್ ಮಾಡ್ಬೇಕಪ್ಪ ಅಂತಂದ್ರೆ ಸೊ ಕಾಮನ್ ಆಗಿರ್ಬೇಕಾಕೈತಿ. ಓಕೆ, ಹಾಗಾದ್ರೆ ನೆಕ್ಸ್ಟ್ ನೋಡೋಣಂತ ತನು ಈಸ್ ಥರ್ಡ್ ಟು ದ ರೈಟ್ ಆಫ್ ಅ ಚಿನ್ನು. ದೆನ್ ಮೋಹಿತ್ ಈಸ್ ಸೆಕೆಂಡ್ ಟು ದ ರೈಟ್ ಆಫ್ ಅ ಸುನಿಲ್. ಅಭಿಷೇಕ್ ಈಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಅ ಚಿನ್ನು. ಹಾಗಾದ್ರೆ ಚಿನ್ನು ಕಾಮನ್ ಬಂದೈತಿ. ಸೊ ಹಾಗಾದ್ರೆ ಈ ಸೆಕೆಂಡ್ ಸ್ಟೇಟ್ಮೆಂಟ್ ತಗೊಂಡು ನಾವು ಮಾಡ್ಬೋದು. ಓಕೆ, ಹಾಗಾದ್ರೆ ಈ ಫಸ್ಟ್ ಸ್ಟೇಟ್ಮೆಂಟ್ ಏನಪ್ಪ ಅಂತಾರ ನಾವ್ ಏನ್ ಮಾಡೋಣ ಅಂತಂದ್ರ ಸೊ ಇದನ್ನ ಆಮೇಲೆ ತಗೊಳ್ಳೋಣ ಅಂತ. ಫೈನ್. ಸೊ ಹಾಗಾದ್ರೆ ನೋಡ್ರಿ ತನು ಈಸ್ ಥರ್ಡ್ ಟು ದ ರೈಟ್ ಆಫ್ ಚಿನ್ನು. ಹಾಗಾದ್ರೆ ಸೊ ಚಿನ್ನುಗನ ಇಲ್ಲಿ ತಗೊಂಡ್ರೆ ಓಕೆ, ಸೊ ತನು ಏನಾಗಂತಾರ ಥರ್ಡ್ ಟು ದ ರೈಟ್ ಆಫ್ ಚಿನ್ನು ಅಂತ, ಚಿನ್ನುನ 3ನೇ ಬಲಗಡೆ 1, 2, 3. ಸೊ ಇಲ್ಲಿ ಯಾರು ಬರ್ತಾ ಇದಾರೆ, ತನು ಬರ್ತಾ ಇದಾರೆ. ಹೌದಾ. ಸೊ ಹಾಗಾದ್ರೆ ಸೊ ನೆಕ್ಸ್ಟ್ ನೋಡ್ರಿ ಏನ್ ಹೇಳ್ತಾರ, ಮೋಹಿತ್ ಇಸ್ ಸೆಕೆಂಡ್ ಟು ದ ರೈಟ್ ಆಫ್ ಸುನಿಲ್. ಬಟ್ ಇಲ್ಲಿ ನಮಗೆ ಮೋಹಿತ್ ಇಲ್ಲ, ಸುನಿಲ್ ಇಲ್ಲ ಅಂತಾರ, ಆಮೇಲೆ ತಗೊಳ್ಳಂತ ಅಗೇನ್. ಸೊ ಇವ್ರನ್ನು ಒಂದು ಜಸ್ಟ್ ಮಾರ್ಕ್ ಮಾಡಿ ಇಟ್ಕೊಂಡ್ರು. ಸೊ ದೆನ್ ಅಭಿಷೇಕ್ ಈಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಚಿನ್ನು. ಹಾಗಾದ್ರೆ ಆಲ್ರೆಡಿ ಚಿನ್ನು ಇದಾನೆ. ಸೊ ದೆನ್ ಚಿನ್ನು ಲೆಫ್ಟ್ ಈ ಕಡೆ. ಸೊ ಯಾರಾದ್ರೆ ಚಿನ್ನುನ ಅಭಿಷೇಕ್ ಇಸ್ ಸೆಕೆಂಡ್ ಟು ದ ಲೆಫ್ಟ್ ಅಂತಾರೆ. ಹಾಗಾದ್ರೆ ಚಿನ್ನು ಸೆಕೆಂಡ್ ಲೆಫ್ಟ್ ಇಲ್ಲಿ ಯಾರು ಬರ್ತಾ ಇದಾರೆ, ಸೊ ದೆನ್ ಅಭಿಷೇಕ್ ಬಂದ. ಓಕೆ, ಸೊ ದೆನ್ ಅಗೇನ್ ಇಲ್ಲಿ ನೋಡ್ರಿ ತನು ಈಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಸುನಿಲ್. ಹಾಗಾದ್ರೆ ನೋಡ್ರಿ ತನು ಸೊ ಯಾರ ಲೆಫ್ಟ್ ಇದ್ದಾಳೆ, ಸುನೀಲನ ಲೆಫ್ಟ್ ಇದ್ದಾಳೆ. ಹಾಗಾದ್ರೆ ಸೊ ತನು ಯಾರ ಲೆಫ್ಟ್ ಇದ್ದಾಳಪ್ಪ ಅಂದ್ರೆ ಸುನೀಲನ ಲೆಫ್ಟ್ ಅಂದ್ರೆ ಈ ಕಡೆ ಆಗ್ಬೇಕು. ಹಾಗಾದ್ರೆ ಸೊ ಸುನೀಲ್ ಎಲ್ಲಿ ಆಗ್ತಾನಪ್ಪ ಅಂದ್ರೆ ಇಲ್ಲಿ ಬರ್ತಾನ. ರೈಟ್. ಹಾಗಾದ್ರೆ ಸುನೀಲನ ಲೆಫ್ಟ್ ಏನಾಗ್ತೈತಿ, ತನು 2ನೇ ಸ್ಥಾನದಾಗಿದ್ದಾಳೆ. ಓಕೆ, ಸೊ ಹಾಗಾದ್ರೆ ಇದು ತಗೊಂಡ್ವಿ. ಸೊ ದೆನ್ ಹಾಗಾದ್ರೆ ನೋಡ್ರಿ 2 ಇನ್ಫಾರ್ಮೇಶನ್ ಯಾವ ಬಿಟ್ಟಿದ್ವಿ ನಾವು ನೋಡ್ರಿ. ಮೋಹಿತ್ ಇಸ್ ಸೆಕೆಂಡ್ ಟು ದ ರೈಟ್ ಆಫ್ ಸುನೀಲ್. ಹಾಗಾದ್ರೆ ಸೊ ಸುನೀಲನ ಬಲಗಡೆ 2ನೇ ಸ್ಥಾನದಾಗ ಯಾರಿದಾರ ಅಂತಾರ, ಸೊ ಮೋಹಿತ್ ಇದಾನ. ಸೊ ಬಲಗಡೆ ಅಂದ್ರೆ ಈ ಕಡೆ ಬಂತು. ಸೊ ಇವ್ರು ಯಾರು ಬಂದ್ರಿ, ಇಲ್ಲಿ ಮೋಹಿತ್ ಬಂದ. ಓಕೆ, ಸೊ ದೆನ್ ಸೊ ಇದಾದ ತಕ್ಷಣ ಏನ್ ಹೇಳ್ತಾರಪ್ಪ ಅಂದ್ರೆ ನೋಡ್ರಿ ನೆಕ್ಸ್ಟ್ ಇದು ಇನ್ಫಾರ್ಮೇಶನ್ ಬಿಟ್ಟಿದ್ದಲ್ಲ ನಾವು. ಸೊ ದೆನ್ ಕೋಯಲ್ ಇಸ್ ಥರ್ಡ್ ಟು ದ ಲೆಫ್ಟ್ ಆಫ್ ರಾಹುಲ್. ಸೊ ಹಾಗಾದ್ರೆ ಸೊ ಕೋಯಲ್ ಥರ್ಡ್ ಟು ದ ಲೆಫ್ಟ್ ಆಫ್ ರಾಹುಲ್ ಆಗ್ಬೇಕು. ಹಾಗಾದ್ರೆ ಸೊ ಹಾಗಾದ್ರೆ ರಾಹುಲ್ನ ಎಡಗಡೆ 3ನೇ ಸ್ಥಾನದಾಗ. ಹಾಗಾದ್ರೆ ನೋಡ್ರಿ ರಾಹುಲ್ ಇಲ್ಲಿ ಬಂದ್ರೆ, ಓಕೆ, ಸೊ ನೋಡ್ರಿ ರಾಹುಲ್ ಇಲ್ಲಿ ಬಂದ್ರೆ 1, 2, 3. ಸೊ ಕೋಯಲ್ ಇಲ್ಲಿ ಬರ್ತಾ ಇದ್ದಾಳೆ. ಸೊ ಹಾಗಾದ್ರೆ ಸೊ ಲಾಸ್ಟ್ ಯಾರು ಒಬ್ರು ಉಳಿದ್ರಪ್ಪ ಅಂತ ನೋಡ್ರಿ, ಅಂಕಿತ್. ಸೊ ಈ ಅಂಕಿತ್ ಇದ್ದವ ಎಲ್ಲಿ ಕೂತಾನ, ಸೊ ಇಲ್ಲಿ ಕುಂತ. ರೈಟ್. ಸೊ ಹಾಗಾದ್ರೆ ಅಂಕಿತ್ ಅಲ್ಲಿ ಕೂತ್ರೆ ಸೊ ದೆನ್ ಹಾಗಾದ್ರೆ ಸೊ ಕ್ವಶನ್ ಏನ್ ಕೇಳ್ತಾರ ನೋಡ್ರಿ, ಹೂ ಈಸ್ ಸಿಟಿಂಗ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಕೋಯಲ್. ಸೊ ಹಾಗಾದ್ರೆ ಹೂ ಈಸ್ ಸಿಟಿಂಗ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಅ ಕೋಯಲ್. ಸೊ ಕೋಯಲ್ ನ ಲೆಫ್ಟ್ ಅಂತಾರ ನೋಡ್ರಿ ಈ ಕಡೆ. ಹೌದಾ, ಕೋಯಲ್ ನ ಲೆಫ್ಟ್ ಅಂದ್ರೆ ಈ ಕಡೆ. ಸೊ ಸೆಕೆಂಡ್ ಅಂತ ಹೇಳ್ತಾರೆ. ಹಾಗಾದ್ರೆ ಫಸ್ಟ್ ಯಾರು ಬಂದ್ರೆ ಚಿನ್ನು, ಸೆಕೆಂಡ್ ಯಾರು ಬರ್ತಾ ಇದಾರೆ, ಮೋಹಿತ್. ಸೊ ಹಾಗಾದ್ರೆ ಆಪ್ಷನ್ ಯಾವ್ದು ಬರ್ತಾ ಇದೆ, ಸೊ ಆಪ್ಷನ್ 2 ಮೋಹಿತ್ ಅಂತ ಆನ್ಸರ್ ಬರ್ತದ. ಸೊ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಒನ್ಸ್ ಅಗೇನ್ ನೀವು ನೋಡಿದ್ರೆ ನಿಮ್ಗೆ ಡೆಫಿನೆಟ್ಲಿ ಅರ್ಥ ಆಗ್ತದ. ಸೊ ಇದನ್ನ ನೋಡ್ರಿ, ಮತ್ತೊಂದ್ಸತಿ ನೋಡ್ರಿ. ಫೈನ್. ಸೊ ದೆನ್ ಹಾಗಾದ್ರೆ ದ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಎಸ್. ಸೊ ಇದು
ಪೇಪರ್ ಫೋಲ್ಡಿಂಗ್ ಗೆ ಸಂಬಂಧಪಟ್ಟಂತ ಪ್ರಶ್ನೆ. ಓಕೆ, ಸೊ ನೋಡ್ರಿ ಜಸ್ಟ್ ಪೇಪರ್ ಅನ್ನ ನೋಡ್ರಿ ಇಲ್ಲಿ ಏನಿರ್ತಾರ ಕೆಳಗೆ ತೋರಿಸುವಂತೆ ಕಾಗದನ್ನ ಮಡಚಲಾಗ್ತದೆ ಮತ್ತು ಕತ್ತರಿಸಲಾಗ್ತದೆ. ಸೊ ಬಿಚ್ಚಿದಾಗ ಅದು ಹೇಗೆ ಕಾಣಿಸ್ತದ ಅಂತ ಕೇಳ್ತಾರ. ಹೌದಾ, ಹಾಗಾದ್ರೆ ಫಸ್ಟ್ ಟೈಮ್ ಪೇಪರ್ ಹೆಂಗ್ ಮಡ್ಚೈತಪ್ಪ ಅಂದ್ರ ಈ ಕಡೆ ಮಡ್ಚೈತಿ. ಸೊ ದೆನ್ ಸೆಕೆಂಡ್ ಟೈಮ್ ಏನಾಗೈತಿ ಈ ಕಡೆ ಮಡ್ಚೈತಿ. ಅಂದ್ರ ಸೊ ಇದ್ರದ್ದು ಒಟ್ಟಾರೆಗೆ ಆಗಿ 4 ಫೋಲ್ಡ್ ಆಗಿರ್ತಾವ ಅಂದಾಗ. ಓಕೆ, ಸೊ ಲಾಸ್ಟ್ ಏನ್ ಮಾಡ್ಯಾರ ನೋಡ್ರಿ ಇಲ್ಲಿ ಕಟ್ ಮಾಡ್ಯಾರ. ಹೌದಲ್ಲ, ಸೊ ಇಲ್ಲಿ ಕಟ್ ಮಾಡ್ಯಾರ ಅಂದ್ರ ಯಾವಾಗ ನಾವು ಇದನ್ನ ವಾಪಸ್ ನಾವು ಉಚ್ತೀವಿ. ಸೊ ವಾಪಸ್ ಉಚ್ಚಿದಾಗ ನೋಡ್ರಿ ಹಿಂಗ್ ಮಡ್ಚಿತೀವಿ ಅಂದ್ರ ಫಸ್ಟ್ ಹಿಂಗೆ ಉಚ್ಬೇಕಾ. ಸೊ ದೆನ್ ಅವಾಗ ಏನಾಕೈತಿ ಇಲ್ಲೊಂದು ನಮಗ ಸೊ ಬರ್ತದ. ಸೊ ದೆನ್ ಯಾವಾಗ ಈ ರೀತಿ ಬರ್ತದ, ಸೊ ದೆನ್ ಹಾಗಾದ್ರೆ ಡೆಫಿನೆಟ್ಲಿ ಸೊ ಇದೇ ರೀತಿ ನಮ್ ನೋಡ್ರಿ ಉಚ್ಚಿದಾಗ ಸೊ ಇಲ್ಲಿ ಒಂದು ಬರ್ಬೇಕಾ. ಸೊ ದೆನ್ ಇಲ್ಲಿ ಒಂದು ಬರ್ಬೇಕು. ಓಕೆ, ಸೊ ಈ ರೀತಿಯಾದಂತ ಇರುವಂತ ಚಿತ್ರ ನೋಡ್ರಿ ಯಾವ್ದಿದೆ. ಸೊ ದ ಆಪ್ಷನ್ ಇಸ್ ಸೆಕೆಂಡ್. ಓಕೆ, ಸೊ ಯಾಕಂದ್ರೆ ಇಲ್ಲಿ ಅಂತೂ ನಡಕ್ ಬರಂಗಿಲ್ಲ. ಸೊ ಇಲ್ಲಿ ಬರೀ ಒಂದ ಸೈಡ್ ಐತಿ, ಬಟ್ ಇಲ್ಲಿ ಮ್ಯಾಲಷ್ಟೇ ಐತಿ. ಹೌದಾ, ಸೊ ಆಕ್ಚುಲ್ ಆಗಿ ಉಚ್ಚಿದಾಗ 4 ರೀತಿ. ನೀವು ಗೊತ್ತಾಗಿಲ್ಲ ಅಂತಾರ ಈ ರೀತಿ ಒಂದು ಪೇಪರ್ ತಗೊಂಡು ಫೋಲ್ಡ್ ಮಾಡಿ ಕಟ್ ಮಾಡಿ ನೋಡ್ರಿ ಗೊತ್ತಾಗ್ತದೆ. ಓಕೆ, ಸೊ ದೆನ್ ದ ನೆಕ್ಸ್ಟ್ ನಾವು ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರ ಸೊ ಎಸ್ ಸೊ ಇದನ್ನ ಅಕಾರ್ಡಿಂಗ್ ಟು ದಿ ಏನಪ್ಪಾ ಅಂದ್ರೆ ಡಿಕ್ಷನರಿ ಆರ್ಡರ್ ಇಲ್ಲಿ ಬರೆದಾಗ ಸೊ ಯಾವ ಶಬ್ದ ಒಂದು ಥರ್ಡ್ ಬರ್ತೈತಿ ಅಂತ ಕೇಳ್ತಿದಾರೆ. ಹೌದಾ, ಸೊ ನೋಡ್ರಿ ಕೊಟ್ಟಿರುವ ಪದಗಳನ್ನ ಸೊ ಡಿಕ್ಷನರಿ ಆರ್ಡರ್ ಅಲ್ಲಿ ಬರೆದಾಗ 3ನೇ ಸ್ಥಾನದಲ್ಲಿ ಯಾವ್ದು ಬರ್ತದೆ ಅಂತ ಕೇಳ್ತಾರೆ. ಹಾಗಾದ್ರೆ ಇಲ್ಲಿ 3ನೇ ಸ್ಥಾನದಲ್ಲಿ ಬರಬೇಕಾದ್ರೆ ನಾವು ಫಸ್ಟ್ ಆಫ್ ಆಲ್ SMA ಕಾಮನ್, SMA ಕಾಮನ್, SMA ನೋಡ್ರಿ ಎಲ್ಲಾ ಕಡೆನು SMA ಅನ್ನುವಂಥದ್ದು ಕಾಮನ್ ಆಗ್ತಾ ಇದೆ. ಅದ್ರಿಗೆ ಯಾವಾಗ ಕಾಮನ್ ಇರ್ತೈತಿ ನಮ್ಗೆ ಯಾವ್ದು ಎಕ್ಸಾಕ್ಟ್ಲಿ ಬರ್ತದ ಅನ್ನೋದು ತಿಳಿಯಂಗಿಲ್ಲ. ಹಾಗಾದ್ರೆ ಇಲ್ಲಿ ನಾವು ಜಸ್ಟ್ ಅಬ್ಸರ್ವ್ ಮಾಡ್ಬೇಕಾಗಿದೆ ಏನಪ್ಪಾ ಅಂದ್ರೆ 4th ಲೆಟರ್. ಸೊ 4th ಲೆಟರ್ ಏನೈತಿ, 1ನೇದ್ರಾಗ L ಐತಿ, 2ನೇದ್ರಾಗ ಏನೈತಿ ನೋಡ್ರಿ R ಐತಿ, ಸೊ 3ನೇದ್ರಾಗ ಏನೈತಿ ನೋಡ್ರಿ C ಐತಿ, 4ನೇದ್ರಾಗ ಏನೈತಿ ನೋಡ್ರಿ S ಐತಿ, 5ನೇದ್ರಾಗ ಏನಿದೆ ನೋಡ್ರಿ 4th T ಐತಿ. ಹಾಗಾದ್ರೆ ಇದ್ರೊಳಗೆ ಫಸ್ಟ್ ಯಾವ್ದು ಬರ್ತೈತಿ. ಸೊ ಅಕಾರ್ಡಿಂಗ್ ಟು ದ ಆಲ್ಫಾಬೆಟಿಕ್ ಆರ್ಡರ್ ಫಸ್ಟ್ ಬರೋದು C, ಸೆಕೆಂಡ್ ಬರೋದು L, ಸೊ ಥರ್ಡ್ ಬರೋದು ಯಾವ್ದಪ್ಪ ಅಂದ್ರ R ಅಂದ್ರೆ 3, ಇದು 4, 5. ಹಾಗಾದ್ರೆ 4th ಲೆಟರ್ದಾಗ R ಎಲ್ಲೈತಿ ನೋಡ್ರಿ. ಸೊ ಇಲ್ಲೈತಿ ಸ್ಮಾರ್ಟ್. ಓಕೆ, ಹಾಗಾದ್ರೆ ಇದೇ ಶಬ್ದ ಏನಪ್ಪಾ ಅಂದ್ರೆ 3ನೇ ಸ್ಥಾನದಲ್ಲಿ ಬರ್ತಾ ಇದೆ. ಸೊ ಹಾಗಾದ್ರೆ ದ ಆಪ್ಷನ್ ಇಸ್ 4 ಸ್ಮಾರ್ಟ್ ಅನ್ನೋದು ಆನ್ಸರ್ ಆಗ್ತಾ ಇದೆ. ಓಕೆ, ಸೊ ದೆನ್ ದ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಅಗೇನ್ ಸೀರೀಸ್ ಕ್ಲಸ್ಟರ್ ಇದೆ. ಸೊ ಸೀರೀಸ್ ಕ್ಲಸ್ಟರ್ ಅಲ್ಲಿ ನೋಡ್ಬೇಕಾದ್ರೆ ನೋಡ್ರಿ ಸೊ P+1 ಏನಾಗ್ತಾ ಇದೆ Q. ಹಾಗಾದ್ರೆ Q+1 ಮಾಡಿದ್ರೆ ಏನ್ ಬರ್ತದೆ R. ಹೌದಾ, ಸೊ ದೆನ್ R ಅಂತೂ 3 ಕಡೆ ಇದೆ. ಹೌದಲ್ಲ, ಸೊ ಇಲ್ಲಿ S ಐತಿ, U ಐತಿ, T ಐತಿ, ಅಂದ್ರೆ ಸೆಕೆಂಡ್ ಲೆಟರ್ ಗೊತ್ತಾಗ್ತದೆ. ದೆನ್ ಹಾಗಾದ್ರೆ R+1 ಏನಾಗ್ತದೆ S+1 ಏನಾಗ್ತದಪ್ಪ ಅಂತಾರ T. ಸೊ R+1 S ಆದ್ರೆ S+1 ಏನಾಗ್ತದೆ T ಆಗ್ತದೆ. ಸೊ ದೆನ್ QSR ಇದ್ದದ್ದು ಏನಾಗ್ತದೆ RT ಬರ್ತದೆ. ಹಾಗಾದ್ರೆ RT ಎಲ್ಲಿ ನೋಡ್ರಿ. ಸೊ ದೆನ್ ದ ಆಪ್ಷನ್ ಇಸ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದ ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನೋಡ್ರಿ ಎಸ್ ಇದು ಒಂದು ಸೀರೀಸ್ಗೆ ಸಂಬಂಧಪಟ್ಟಂಗೆ. ಸೊ ಇಲ್ಲಿ ನಾವು ನೋಡ್ಬೋದು ಸೊ ತ್ರಿಭುಜ ಇದೆ, ತ್ರಿಭುಜದೊಳಗೆ ಎಷ್ಟು ಬಾಹುಗಳಿದೆ ಅಷ್ಟು ಸಂಖ್ಯೆ ನಡ್ಕೋದ. ಹೌದಾ, ಅದೇ ರೀತಿ ಚೌಕದಲ್ಲಿ 4 ಬಾಹುಗಳಿದಾವ, 4 ಸಂಖ್ಯೆ ಇದೆ. ಸೊ ಪಂಚಕೋನ 1 2 3 4 5 ಇದಾವ, ಸೊ 5 ನಡ್ಕೋದ. ಹಾಗಾದ್ರೆ ಸೊ ಇಲ್ಲಿ R ಇರುವಂತ ನೋಡ್ರಿ R ಎಲ್ಲೈತಿ ಎಸ್. ಸೊ ಯಾಕಂದ್ರೆ ನೆಕ್ಸ್ಟ್ ಬರ್ಬೇಕಾಗಿದ್ದು R ಒಂದು ಇದರಾಗಿರ್ಬೇಕು ಇಲ್ಲ ಇದರಾಗಿರ್ಬೇಕು. ಬಟ್ ನೋಡ್ರಿ ಸೊ ಎನ್ಸೋನಂತ ಸೊ 1 2 3 4 5 6. ಓಕೆ, ಸೊ ದೆನ್ 6 ಬಾಹುಗಳದಾವ, 6 ಸಂಖ್ಯೆ ಇದೆ. ಸೊ ದೆನ್ ಇಲ್ಲಿ 1 2 3 4 5 6 7. ಸೊ ನೋಡ್ರಿ 7 ಬಾಹುಗಳದಾವ ಬಟ್ 6 ಸಂಖ್ಯೆ ಇದೆ. ಸೊ ದೆನ್ ಇದು ರಾಂಗ್ ಆಯ್ತು. ಸೊ ದೆನ್ ದ ಆಪ್ಷನ್ ಇಸ್ ಸೆಕೆಂಡ್ ಇಸ್ ರೈಟ್ ಆನ್ಸರ್. Okay, so then the next one. So yes, so this is about the end of the questions. Okay, so again ಏನಪ್ಪಾ ಅಂದ್ರೆ ಮುಂದಿನ ವಿಡಿಯೋದಲ್ಲಿ ಇದರ ಮುಂದಿನ ಒಂದು ಶಿಫ್ಟ್ ನಲ್ಲಿ ಬರುವಂತ ಕ್ವಶನ್ ಗಳನ್ನ ನಾವು ಡಿಸ್ಕಸ್ ಮಾಡೋಣ. ಸೊ ಟಿಲ್ ದೆನ್ ಟೇಕ್ ಕೇರ್. ಸೊ ಬೈ. ಸೊ share the video and subscribe the channel. So bye.